ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ವಾರ್ಡ್ ಎಲೆಕ್ಷನ್ ಅಂತ ಇತ್ತು ನಮ್ಮ ಕಡೆ. ಸೊ ವಾರ್ಡ್ ಎಲೆಕ್ಷನ್ಗೆ ನಾವು ಹೋಗಬೇಕಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ನಾನು ಫ್ರೆಶ್ ಆಗಿ ದೇವ್ರ ಪೂಜೆನ ಮಾಡಿದ್ಕೊಂಡೆ. ನಮ್ಮ ಮನೆಯವರು ಅವಾಗ ಎದ್ದಿದ್ರು. ಅವ್ರು ಹೇಳಿದ್ರು 11:30 ಆ ಥರ ಹೋಗೋಣ ಅಂತ. ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು 1-2 ಅವರ್ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟೀ ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. 1-2 ಅವರ್ ಕೆಲಸ ಮುಗಿಸ್ತಿ ಆದಮೇಲೆ ನಮಗಿನ್ನು ಹೋಗೋ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ದು ನಾವು. ಸೊ ನಿಮಗೆ ಗೊತ್ತಿರೋದು ಪ್ರಕಾರ ಅಲ್ಲಿ ಎಲೆಕ್ಷನ್ ಹಾಕೋಕೆ ಹೋದಾಗ ಯಾವುದೇ ರೀತಿ ವೀಡಿಯೋಸ್ ಎಲ್ಲ ಅಲೋ ಇರೋದಿಲ್ಲ. ಸೊ ಅದಕ್ಕೆ ಅಲ್ಲಿ ಯಾವುದೇ ರೀತಿ ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗೋದಿಲ್ಲ. ಎಲೆಕ್ಷನ್ ಆಯಿತು, ಆದಮೇಲೆ ಬರಬೇಕಾದ್ರೆ ಇದೊಂದು ಹಾಕ್ತಾರೆ ಮಾರ್ಕರಿಂದ. ಸೊ ನಾವೆಲ್ಲ ವೋಟ್ ಮಾಡಿದ್ದೀವಿ ಅಂತ ಅಷ್ಟೇ ಅದರ ಅರ್ಥ. ಸೊ ಅದಾದಮೇಲೆ ನನಗೆ ಹೊಟ್ಟೆ ತುಂಬ ಹಶ್ವಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗಿದ್ದು. ನಾನು ಅಲ್ಲಿ ಮಿಸಲ್ ಪಾವ್ನ ತೊಗೊಂಡೆ. ಸೊ ನನಗೆ ಯೂಶ್ವಲಿ ಅದು ಮಿಸಲ್ ಪಾವ್ ಇಷ್ಟನೇ. ಮಿಸಲ್ ಪಾವ್ ತಿಂದ್ಕೊಂಡೆ. ನನ್ನ ಮಗಳು ಬಂದುಬಿಟ್ಟು ಸಬ್ಬಕ್ಕಿ ವಡೆ ತಿಂದಳು. ಅದಾದಮೇಲೆ ನಮ್ಮ ಮನೆಯವರು ವಡಾಪಾವ್ ತೊಗೊಂಡ್ರು. ಸೊ ಇದಾಗಿತ್ತು ನಮ್ಮನ್ನ ಇವತ್ತಿನ ಬೆಳಗ್ಗೆನೇ ಬ್ರೇಕ್ಫಾಸ್ಟ್. ಅದಾದಮೇಲೆ ಟೀನೂ ಅಲ್ಲೇ ಕುಡ್ಕೊಂಡ್ವಿ ನಾವು. ಸೊ ಮತ್ತೆ ನನ್ನ ಮನೆಗೆ ಬ್ಯಾಗ್ ಬಂದು ಟೀ ಕುಡ್ಕೊಂಡಾದ್ಮೇಲೆ ಮತ್ತೆ ಮನೆಗೆ ಬಂದು ಮತ್ತೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಈವ್ನಿಂಗ್ವರೆಗೂ ಕಂಪ್ಲೀಟಾಗಿ ನಾನ್ ಸ್ಟಾಪ್ ಕೆಲಸ ಇರೋದ್ರಿಂದ ಯಾವುದೇ ರೀತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಕೆಲಸ ಎಲ್ಲ ಮುಗಿದಾದ್ಮೇಲೆ ಸಂಜೆ ಲಾಗೌಟ್ ಆಗಿ ಮತ್ತೆ ನಾವು ಹೊರಗಡೆ ಹೋಗಿದ್ದು. ತರಕಾರಿ ಏನಿರಲಿಲ್ಲ. ನಾನು ವೀಕ್ಲಿ ಒಂದೇ ಟೈಮ್ ನಾನು ತರಕಾರಿ ತೊಗೊಳ್ಳೋದು. ಎಲ್ಲ ತರಕಾರಿನ ತಂದುಬಿಟ್ಟು ವಾಶ್ ಮಾಡಿಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. 1 ವಾರ ಕಂಪ್ಲೀಟ್ ಆಗಿತ್ತು. ಸೊ ಮತ್ತೆ ಹೋಗಿ ತಂದಿದ್ದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದು. ಅದಾದಮೇಲೆ ಮನೆಗೆ ಬಂದಮೇಲೆ ನೈಟು ಅನ್ನ ಬೇಳೆ ಸಾರು ಮಾಡಿದ್ದೆ. ಅದಕ್ಕೆ ತುಪ್ರೆಕಾಯಿ ಫ್ರೈ ಮಾಡೋಣ ಅಂತೇಳಿ ಮಾಡಿದ್ದು. ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ತುಪ್ರೆಕಾಯಿ ತೊಳೆದು ಹಾಕ್ಕೊಳ್ಬೇಕು ಅಷ್ಟೇ. ಅದಕ್ಕೆ ಯಾವುದೇ ರೀತಿ ನೀರು ಬೇಡ. ಅದಾದಮೇಲೆ ಅರಿಶಿನ, ಅಚ್ಚ ಖಾರದ ಪುಡಿ, ಸಾಲ್ಟು ಅಷ್ಟೇ. ಬೇರೆ ಯಾವ ಮಸಾಲೆ ಬೇಡ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಸಾಕಷ್ಟು ನೀರು ಬಿಟ್ಕೊಳ್ಳುತ್ತೆ. ಸೊ ಆ ನೀರಲ್ಲೇ ಕುದ್ದೋಗುತ್ತೆ ಖಾರ ಎಲ್ಲ. ನೀರು ಬೇಡ ಇದಕ್ಕೆ. ಅದಾದಮೇಲೆ ಲಾಸ್ಟಲ್ಲೇ ಕೊತ್ತಂಬರಿ ಹಾಕ್ಕೊಂಬಿಟ್ರೆ ಮುಗೀತು. ಫೈನಲಾಗಿ ನಮ್ಮದು ತುಪ್ರೆಕಾಯಿ ಫ್ರೈ ರೆಡಿ ಆಯಿತು. ಇದನ್ನು ನಮ್ಮ ಹಸ್ಬೆಂಡ್ ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ನಾನು ಇವಾಗ ಹೊಸ್ದಾಗಿ ಟ್ರೆಂಡಾಗಿ ನಡೀತಾ ಇದೆಯಲ್ಲ ಒಂಥರ ಸೌಟಲ್ಲಿ ಆಮ್ಲೆಟ್ ಹಾಕೋದು. ಸೊ ಅದನ್ನು ನಾನು ಟ್ರೈ ಮಾಡಿದೆ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗೇ ಬಂತು. ಅದಕ್ಕೋಸ್ಕರ ನಾನು ಒಂದು ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಎಣ್ಣೆ ಕಾಯಿಸ್ಕೊಂಡೆ. ಸೌಟಿಗೆ ಎಣ್ಣೆ ಹಾಕ್ಬಿಟ್ಟು ಆ ಎಗ್ಗನ್ನು ಹಾಕಿದೆ. ಒಂದು ಆಮ್ಲೆಟನ್ನು ಹಾಕಾದ್ಮೇಲೆ ಮತ್ತೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿನ ಹಾಕಿದೆ. ಸೊ ಅದಾದಮೇಲೆ ಖಾರ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ಅರ್ಧ ಕಟ್ ಮಾಡಿ ಮೊಟ್ಟೆನ ಇಟ್ಕೊಂಡೆ. ಮತ್ತು ಅದ್ರ ಮೇಲೆ ಮತ್ತೆ ಆಮ್ಲೆಟ್ ಹಾಕಿದ್ದು. ಇದೇ ಇವಾಗಿರೋ ಟ್ರೆಂಡು. ಸೊ ಓಕೆ, ಚೆನ್ನಾಗಿ ಬಂತು. ಸೊ ತಿನ್ನೋದಕ್ಕೆ ಅಂದರೆ ಒಂಥರ ಡಿಫ್ರೆಂಟಾಗಿತ್ತು. ಯಾಕೆಂದರೆ ಬಾಯ್ಲ್ ಎಗ್ಗು ಮತ್ತು ಆಮ್ಲೆಟ್ ಅಲ್ವಾ. ಸೊ ಒಂಥರ ಡಿಫ್ರೆಂಟಾಗಿತ್ತು. ಓಕೆ, ಫೈನ್, ಚೆನ್ನಾಗಿ